ನಾಗರಾಜ್ ನಾಟಕ ಪ್ರದರ್ಶನವನ್ನು ಮಾರ್ಚ್ 26ರಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ. ಮಹಾಡ್ ಕೆರೆಯ ನೀರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಟ್ಟಿದ 100ರ ನೆನಪಿಗಾಗಿ ಈ ನಾಟಕ ಪ್ರದರ್ಶನ ಆಯೋಜಿಸಿದ್ದು, ಕೋಲಾರದ 7 ಹೆಜ್ಜೆಗಳ ರಂಗಪಯಣ ಬುಡ್ಡಿದೀಪ ಆಯೋಜಿಸುತ್ತಿರುವ ಈ ನಾಟಕ ಪ್ರದರ್ಶನದ ಕುರಿತು ಇಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೋಟಗಾನಹಳ್ಳಿ ರಾಮಯ್ಯ, ಪ್ರಸ್ತುತ ದಿನಪತ್ರಿಕೆಗಳು, ನಾಟಕಗಳು ಅವಸಾನದ ಅಂಚಿಗೆ ತಲುಪಿವೆ. ಇಂತಹ ಸಮಯದಲ್ಲಿ 2 ಗಂಟೆ ನೋಡುವ ಮತ್ತು ಕೇಳುವ ಸಾಮರ್ಥ್ಯವನ್ನು ಜನರು ಬೆಳೆಸಿಕೊಂಡಿರೆ ಉತ್ತಮ ಎಂಬ ಉದ್ದೇಶದೊಂದಿಗೆ ನಾಟಕ ಪ್ರದರ್ಶನ ನೀಡಲಾಗುತ್ತಿದೆ ಎಂದರು. 26ಕ್ಕೆ ಚಿಕ್ಕಬಳ್ಳಾಪುರ, 27ಕ್ಕೆ ಕೋಲಾರ, 28ಕ್ಕೆ ಹೊಸಕೋಟೆಯಲ್ಲಿ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದ್ದು, ಜನರನ್ನು ಕೂರಿಸುವ ಪ್ರಯತ್ನಕ್ಕೆ ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿದರು. ಈ ನೆಲದ ಮಣ್ಣಿನ ಬಗ್ಗೆ ತಿಳಿಯಲು, ದಮನಿತ ಸಮುದಾಯಗಳ ಸಂಕಷ್ಟಗಳ ಬಗ್ಗೆ ಅರಿಯಲು ಈ ನಾಟಕ ಹೆಚ್ಚು ಸಹಕಾರಿಯಾಗಿದ್ದು, ಹೆಚ್ಚು ಕಲಾ ಪ್ರೇಮಿಗಳು ಭಾಗವಹಿಸುವ ಮೂಲಕ ನಾಟಕ ಪ್ರದರ್ಶನ ಯಶಸ್ವಿಗೊಳಿಸುವಂತೆ ಕೋರಿದರು. ಅಂಬೇಡ್ಕರ್ ಕೊಲಾಜ್ ಅನ್ನುವಂಥ ಒಂದು ನಾಟಕನ ಬರೆದಿದ್ದೀನಿ. ಅದನ್ನು ರಂಗಾಯಣ ರೆಪರ್ಟರಿಯವರು ರಂಗಕ್ಕೆ ತಂದಿದ್ದಾರೆ. ಇದನ್ನು ಒಬ್ಬ ಬರಹಗಾರನಾಗಿ ನಾನು ನಾಟಕ ಬರೆದಾದ ಮೇಲೆ ಸುಮ್ಮನೆ ಇರ್ಬೋದಿತ್ತಲ್ಲ ಅಂತ ಕೇಳಿದೆ. ಆದರೆ ಈ ನಾಟಕ ಕೇವಲ ಒಂದು ನಾಟಕ ಮಾತ್ರ ಅಲ್ಲ, ಇದರಲ್ಲೇನೋ ಬೇರೊಂದು ರೀತಿಯ ಇವತ್ತಿಗೆ ಬೇಕಾದಂಥ ಈ ಒಡೆದ ಸಮುದಾಯಗಳಿಗೆ ಬೇಕಾದಂಥ ತಳವರ್ಗಗಳಿಗೆ ಬೇಕಾದಂಥ ಒಟ್ಟಾರೆ ಭಾರತೀಯರಿಗೆ ಬೇಕಾದಂಥ ಬಾಬಾ ಸಾಹೇಬರನ್ನು ಕಾಣಲೇಬೇಕಾದ್ದು ಇವತ್ತಿನ ತುರ್ತು ಅಂತ ಭಾವಿಸಿ ಈ ನಾಟಕದಲ್ಲಿ ಅಂಥ ಕಾಣಿಕೆಗಳನ್ನು, ಅಂಥ ಬಿಂಬಗಳನ್ನು ಸರಿದಿದ್ದೀವಿ. ಆ ಕಾರಣಕ್ಕಾಗಿ ಇದನ್ನು ಒಬ್ಬ ನಾಟಕಕಾರರನ್ನ ಆಚೆಗೆ ನಾನು ನಡೆದು ಊರೂರು ತಗೊಂಡೋಗ್ತೇನೆ. ಈ ಮೊದಲ ಸುತ್ತಲ್ಲಿ ಮೊನ್ನೆ 3 ಊರುಗಳಲ್ಲಿ ಪ್ರದರ್ಶನ ಆಯಿತು. ಮೊದಲ ಆರಂಭ ಆಗಿದೆ ಚಂದಾಪುರ, ಆನಂತರ ಆನೇಕಲ್, ಆನಂತರ ನಿನ್ನೆ ಕೊಂಡಜ್ಜೆ ಬಸಪ್ಪ ಸಭಾಂಗಣದಲ್ಲಿ ಈ ನಾಟಕ ಪ್ರದರ್ಶನ ಆಯಿತು. ಇನ್ನು ಮುಂದಿನದ ಸುತ್ತಿನ ನಡಿಗೆ ಸುತ್ತು ಚಿಕ್ಕಬಳ್ಳಾಪುರದಿಂದ ಆರಂಭ ಆಗ್ತಾ ಇದೆ. 26ನೇ ತಾರೀಕು ಇಲ್ಲಿ ನಾಟಕ ಇರುತ್ತೆ, 27ಕ್ಕೆ ಕೋಲಾರ ಇರುತ್ತೆ, 28ಕ್ಕೆ ಜನಪದರು ಹೊಸಕೋಟೆಯಲ್ಲಿರುತ್ತೆ, 29ಕ್ಕೆ ಮತ್ತೆ ಬೆಂಗಳೂರಲ್ಲಿ ಕೃಷಿ ಕಾಲೇಜಲ್ಲಿ 7 ಕಡೆಗೆ ಈ ನಾಟಕ ನಾವು ತಗೊಂಡ್ಬರ್ತಾ ಇದ್ದೀವಿ. ಇದು ಉದ್ದೇಶ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸುಧಾ ವೆಂಕಟೇಶ್, ಕೆಸಿ ರಾಜಕಾಂತ್, ವೆಂಕಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.